ಆರ್ಟಿ ನಗರದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಪಿಯುಸಿ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪೊಲೀಸ್ ಅಪ್ಪನನ್ನ ಬಂಧನ ಮಾಡಲಾಗಿತ್ತು. ಇನ್ನು ಆರ್ಆರ್ ನಗರದ ಕಾನ್ಸ್ಟೇಬಲ್ ಯಮುನಾ ನಾಯಕ್ನಿಂದ ಕೃತ್ಯ ಎಂದು ಹೇಳಲಾಗಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಪೇದೆ. ಫ್ರೀಡಂ ಪಾರ್ಕ್ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಈ ಪೇದೆಯನ್ನ ಕರ್ತವ್ಯಕ್ಕೆ ಅಂತ ಹೇಳಿ ಆಯ್ಕೆ ಮಾಡಲಾಗಿತ್ತು, ನಿಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕ್ಲೀನ್ ಶೇವ್ ಮಾಡ್ಕೊಂಡು ಪಾಪ ಒಬ್ಬ ಪಿಯುಸಿ ವಿದ್ಯಾರ್ಥಿ ಆ ಸಂತ್ರಸ್ತನನ್ನ ಅಪಹಾಸ್ಯ ಮಾಡ್ತಿರೋದಲ್ಲ. ಈ ಪ್ರಕರಣದ ವಿವರಣೆ ಅರ್ಥ ಆಗಬೇಕು. ಒಬ್ಬ ಪಿಯುಸಿ ಯುವಕನಿಗೆ ಈತ ಲೈಂಗಿಕ ಕಿರುಕುಳ ಕೊಟ್ಟಿದ್ದ, ಸೆಕ್ಸುವಲ್ ಹರಾಸ್ಮೆಂಟ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಯುಸಿ ಯುವಕ ಕಂಪ್ಲೇಂಟ್ ಕೊಟ್ಟಿದ್ದು. ಆ ಕಂಪ್ಲೇಂಟಿನ ಆಧಾರದಲ್ಲಿ ಕಾನ್ಸ್ಟೇಬಲ್ ಅನ್ನ ಬಂಧನ ಮಾಡಲಾಗಿತ್ತು. ಆರ್ಟಿ ನಗರದ ಕಾನ್ಸ್ಟೇಬಲ್ ಯಮುನಾ ನಾಯಕ್ನಿಂದ ಕೃತ್ಯ. ಫ್ರೀಡಂ ಪಾರ್ಕ್ನಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಪೇದೆ ಪಿಯುಸಿ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಎಂಬ ಆರೋಪ ಇತ್ತು. ಯುವಕನಿಂದ ಉಪ್ಪಾರಪೇಟೆ ಠಾಣೆಯಲ್ಲಿ ದೂರು ಹಿನ್ನೆಲೆ. ಉಪ್ಪಾರಪೇಟೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಆರೋಪಿ ಯಮುನಾ ನಾಯಕ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಭಯಪಡುವ ಕಾಲ ಒಂದಿತ್ತು. ಚಲಿಸೋ ರೈಲಿನಲ್ಲಿ ಹೆಂಗೆ ನಾನು ಚಲಿಸ್ಲಿ, ವಯಸ್ಸಿಗೆ ಬಂದಿರೋ ಹೆಣ್ಣುಮಕ್ಕಳನ್ನ ರೈಲಲ್ಲಿ ಹೆಂಗೆ ಕಳಿಸ್ಲಿ, ಕೆಂಬಸ್ KSRTC ಹೆಂಗೆ ಕಳಿಸ್ಲಿ ಅಂತ ಹೇಳಿ ತಂದೆ ತಾಯಿಗೊಂದು ಆತಂಕ ಇತ್ತು. ಹುಡುಗರು ದಾರಿಲಿ ಹೋಗಕ್ಕೆ ಆಗ್ದಲೇ ಇರೋ ಕಾಲಘಟ್ಟ ಇದು. ಸಲಿಂಗ ಕಾಮವೂ ಕೂಡ ಅಪರಾಧ ಸಮ್ಮತವಲ್ಲದಿದ್ದರೆ. ಆ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು. ಯಾರು ಕೊಟ್ಟಿದ್ದು? ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕಾದ ವ್ಯಕ್ತಿತ್ವ, ಖಾಕಿ ಕಾನ್ಸ್ಟೇಬಲ್. ಆರೋಪ ಇದೆ, ಕಂಪ್ಲೇಂಟ್ ಆಗಿದೆ. ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪಿಯುಸಿ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಆರೋಪ. ಯುವಕನಿಂದ ಉಪ್ಪಾರಪೇಟೆ ಠಾಣೆಯಲ್ಲಿ ದೂರು ಹಿನ್ನೆಲೆ. ಆರೋಪಿ ಯಮುನಾ ನಾಯಕ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಒಟ್ಟಾರೆ ಈ ಲೈಂಗಿಕ ಪೀಡನೆಗಳು ನಿಲ್ಲಬೇಕು. ಯುವತಿಯ ಮೇಲಾಗಲಿ ಯುವಕನ ಮೇಲಾಗಲಿ ಈ ತರಹದ ಪೀಡನೆಗಳ ವಿರುದ್ಧ ಕಠಿಣವಾದಂತಹ ಕ್ರಮಗಳು ಬಂದರೆ ಮಾತ್ರ ಈ ಕಾಮರೋಗಿಗಳಿಗೆ ಭಯ ಹುಟ್ಟೋದು. ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ, ಯುವಕರನ್ನ, ಯುವತಿಯರನ್ನ ಕಂಡು ಕಡೆಗಳಲ್ಲೆಲ್ಲ ಅತ್ಯಾಚಾರ ಪ್ರಕರಣ, ಲೈಂಗಿಕ ಪೀಡನೆ. ಅದೇನೇ ಇರಲಿ, ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾನ್ಸ್ಟೇಬಲ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.